ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಸೀರೀಸ್ ಆಫ್ ಕ್ವಶನ್ಸ್ ಅನ್ನ ನಾನು ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ. ಯಾವ್ದೆಲ್ಲ ಕ್ವಶನ್ಸು ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಅನ್ನ ಬರ್ತಾ ಹೋಗ್ತವೆ, ಆ ಎಲ್ಲ ಟಾಪಿಕ್ ಮೇಲೆ ಚಾಪ್ಟರ್ ವೈಸ್ ನಾನು ನಿಮಗೆ ಕವರ್ ಮಾಡಿಕೊಡ್ತಾ ಹೋಗ್ತೀನಿ. ಸೊ ಇದು ಬಂದು ಪ್ರಾಕ್ಟಿಕಲ್ ಬಂದು ಯೂನಿಟ್ ಸೆಕೆಂಡ್ ಅಲ್ಲಿ ಬರುತ್ತೆ. ಫಿನಾನ್ಷಿಯಲ್ ಡಿಸಿಷನ್ ಅಥವಾ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಸೆಕ್ಷನ್ ಬಿ ನಲ್ಲಿ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. ಒನ್ ಆಫ್ ದಿ ಈಸಿಯೆಸ್ಟ್ ಕ್ವಶನ್. ಸೊ ಲಿವರೇಜಸ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಏನ್ ಫಾರ್ಮ್ಯಾಟ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾನು ಲಿವರೇಜಸ್ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಒಂದು ಕ್ವಶನ್ಸ್ ಬಂದು ಲಿವರೇಜಸ್ ಮೇಲೆನೆ ಇರ್ತಕ್ಕಂಥದ್ದು. ಬನ್ನಿ, ಏನ್ ಕ್ವಶನ್ಸ್ ಇದೆ, ಹೇಗೆ ಆನ್ಸರ್ಸ್ ಮಾಡಬೇಕು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ಮೇಲೆ ಎ ಫರ್ಮ್ ಸೇಲ್ಸ್ ಆಫ್ ₹40 lakh. ಒಂದು ಫರ್ಮು ಸೇಲ್ ಮಾಡ್ತಾ ಇದೆ, 40 lakh rupeesಗೆ ಸೇಲ್ ಮಾಡ್ತಾ ಇದೆಯಂತೆ, ಸೇಲ್ಸ್ ಇದೆಯಂತೆ. ವೇರಿಯಬಲ್ ಕಾಸ್ಟ್ 25 lakh ಇದೆ, ವೇರಿಯಬಲ್ ಕಾಸ್ಟ್ 25 lakh rupees. ಫಿಕ್ಸ್ಡ್ ಕಾಸ್ಟ್ ₹6 lakh ಇದೆಯಂತೆ. 10% ಡೆಟ್ ಆಫ್ ₹30 lakh, ಅಂದ್ರೆ 30 ಲಕ್ಷ ಡೆಟ್ ಇದೆ, ಸಾಲ ಇದೆ. 10% ಹಂಗೆ 30 ಲಕ್ಷ ಸಾಲ ತಗೊಂಡ್ಬಂದಿದ್ದಾರೆ ಅಂತ ಹೇಳಿದರೆ. ಕ್ಯಾಲ್ಕುಲೇಟ್ ಆಪರೇಟಿಂಗ್ ಲಿವರೇಜ್, ಫಿನಾನ್ಷಿಯಲ್ ಲಿವರೇಜ್, ಕಂಬೈನ್ಡ್ ಲಿವರೇಜ್. ನೋಡಿ, ಟೈಪ್ ಆಫ್ ಲಿವರೇಜಸ್ ಅಲ್ಲಿ ಈ ಮೂರು ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಆಪರೇಟಿಂಗ್ ಲಿವರೇಜ್, ಫಿನಾನ್ಷಿಯಲ್ ಲಿವರೇಜ್, ಕಂಬೈನ್ಡ್ ಲಿವರೇಜ್. ಈ ಮೂರು ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಕ್ವಶನ್ಸ್ ಅಲ್ಲಿ ನಿಮ್ಗೆ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಬರ್ತಕ್ಕಂಥ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದನ್ನ ಯೂಸ್ ಮಾಡಿಕೊಂಡು ನೀವು ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಿದ್ರೆ ಮಾತ್ರನೇ ನೀವು ಲಿವರೇಜಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಆಪರೇಟಿಂಗ್ ಲಿವರೇಜಸ್ ಅಂತ ಹೇಳಿದ್ರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಮಾಡಬೇಕು. ನೋಡಿ, ಕ್ವಶನ್ ಅಲ್ಲಿ ಕಾಂಟ್ರಿಬ್ಯೂಷನ್ ಇಲ್ಲ, EBIT ಇಲ್ಲ. ಫಿನಾನ್ಷಿಯಲ್ ಲಿವರೇಜಸ್ ಅಂತ ಬಂದ್ರೆ EBIT ಡಿವೈಡೆಡ್ ಬೈ EBT ಮಾಡಬೇಕು. ನೋಡಿ, ಕ್ವಶನ್ ಅಲ್ಲಿ EBIT ಇಲ್ಲ, EBT ಇಲ್ಲ. ಸೊ ನೀವು ಎರಡು ಲಿವರೇಜಸ್ ಮಾಡಿದ್ರೆ ನಿಮ್ಗೆ ಕಂಬೈನ್ಡ್ ಲಿವರೇಜಸ್ ಈಸಿಯಾಗಿ ಸಿಗುತ್ತೆ. ಹಾಗಾಗಿ ನಿಮ್ಗೆ ಲಿವರೇಜಸ್ ಕ್ವಶನ್ಸ್ ಅಲ್ಲಿ ಕೇಳಿದ್ದಾರೆ ಸೆಕ್ಷನ್ ಬಿ ನಲ್ಲಿ ಅಂದ್ರೆ, ಸೊ ನೀವು ಲಿವರೇಜಸ್ ಅನ್ನ ಮಾಡಬೇಕು ಅಂದ್ರೆ ಇನ್ಕಮ್ ಸ್ಟೇಟ್ಮೆಂಟ್ ಗೊತ್ತಿರಬೇಕು. ಸೊ ಯಾವ ತರ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ನೀವು ಪ್ರಿಪೇರ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ಸೊ ಇದು ಮಾಸ್ಟರ್ಸ್ ಟೇಬಲ್ ಅಥವಾ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಸೊ ಇನ್ಕಮ್ ಸ್ಟೇಟ್ಮೆಂಟ್ ಎರಡು ಕಾಲಮ್ ಹಾಕೊಳ್ಳಿ, ಜಸ್ಟ್ ಪರ್ಟಿಕ್ಯುಲರ್ಸ್ ಅಂಡ್ ಅಮೌಂಟ್ ಕಾಲಮ್ ಅಂತ. ನೋಡಿ, ಲಿವರೇಜಸ್ ಅನ್ನ ಮಾಡಬೇಕು ಅಂದ್ರೆ ಫಸ್ಟ್ ನೀವು ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಮಾಡಬೇಕು, ಆಮೇಲೆ ನೀವು ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬಹುದು. ಇನ್ಕಮ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಫಸ್ಟ್ ನೀವು ತಗೋಬೇಕಾದ್ರೆ ಸೇಲ್ಸ್ ಅನ್ನ ತಗೋಬೇಕು. ಕ್ವಶನ್ ಅಲ್ಲಿ ಸೇಲ್ಸ್ ಕೊಟ್ಟಿದಾರಾ ನೋಡಿ. ನೋಡಿ, ಕಂಪನಿ ಎ ಫರ್ಮ್ ಸೇಲ್ಸ್ ₹40 lakh. ನೋಡಿ, ಸೇಲ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಸೇಲ್ಸ್ ಅವರೇ ಕೊಟ್ಟಿರೋದ್ರಿಂದ ನೀವು ಡೈರೆಕ್ಟ್ ಆಗಿ ತಗೋಬಹುದು. ಎಷ್ಟಿದ್ಯಪ್ಪ ಅಂತ ಹೇಳಿದ್ರೆ ಸೇಲ್ಸ್ 40 lakh ಇದೆ. ಸೊ ಸೇಲ್ಸ್ 40 lakh. ಫಸ್ಟ್ ನೀವು ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಸೇಲ್ಸ್ ತಗೋಬೇಕು. ಹಾಗೆ ಈ ಸೇಲ್ಸ್ 40 lakh ಇದೆ. ಈ ಸೇಲ್ಸ್ ಅಲ್ಲಿ ಲೆಸ್ ಏನನ್ನ ನೀವು ಲೆಸ್ ಮಾಡಬೇಕು ಅಂದ್ರೆ, ಈ ಸೇಲ್ಸ್ ಅಲ್ಲಿ ಏನ್ ಲೆಸ್ ಮಾಡಬೇಕು ಅಂದ್ರೆ ಲೆಸ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಸೇಲ್ಸ್ ಅಲ್ಲಿ ನೀವು ವೇರಿಯಬಲ್ ಕಾಸ್ಟ್ ಅನ್ನ ಲೆಸ್ ಮಾಡಬೇಕು. ಸೊ ಈ ಕ್ವಶನ್ಸ್ ಅಲ್ಲಿ ವೇರಿಯಬಲ್ ಕಾಸ್ಟ್ ಕೊಟ್ಟಿದಾರ ನೋಡಿ. ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ ನೋಡಿ. ವೇರಿಯಬಲ್ ಕಾಸ್ಟ್ ₹25 lakh ಕೊಟ್ಟಿದ್ದಾರೆ. ಹಾಗಾಗಿ ವೇರಿಯಬಲ್ ಕಾಸ್ಟ್ 25 lakh ಅನ್ನ ನೀವು ಲೆಸ್ ಮಾಡಬೇಕು. 25 lakh ಅನ್ನ ನೀವು ಲೆಸ್ ಮಾಡಿದ್ರೆ, ಸೇಲ್ಸ್ ಅಲ್ಲಿ ಲೆಸ್ ವೇರಿಯಬಲ್ ಕಾಸ್ಟ್ ಅನ್ನ ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ. ಬರ್ತಕ್ಕಂಥದ್ದನ್ನ ನಾವು ಕಾಂಟ್ರಿಬ್ಯೂಷನ್ಸ್ ಅಂತ ಕರಿತೀವಿ. ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ 15 lakh ಕಾಂಟ್ರಿಬ್ಯೂಷನ್ ಬರುತ್ತೆ. 40 lakh ಸೇಲ್ಸ್ ಇದೆ, ಲೆಸ್ ವೇರಿಯಬಲ್ ಕಾಸ್ಟ್ 25 lakh, ಯು ವಿಲ್ ಗೆಟ್ ಕಾಂಟ್ರಿಬ್ಯೂಷನ್ 15 lakh ಸಿಗುತ್ತೆ. ಸೊ ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್, ಸೇಲ್ಸ್ ಅಲ್ಲಿ ವೇರಿಯಬಲ್ ಕಾಸ್ಟ್ ಅನ್ನ ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಈ ಕಾಂಟ್ರಿಬ್ಯೂಷನ್ಸ್ ಅಲ್ಲಿ ಲೆಸ್ ಏನನ್ನ ನೀವು ಲೆಸ್ ಮಾಡಬೇಕು ಅಂದ್ರೆ ಲೆಸ್ ಫಿಕ್ಸ್ಡ್ ಕಾಸ್ಟ್ ಅನ್ನ ನೀವು ಲೆಸ್ ಮಾಡಬೇಕು. ಒನ್ಸ್ ನೀವು ಕಾಂಟ್ರಿಬ್ಯೂಷನ್ಸ್ ಅನ್ನ ಫೈಂಡ್ ಔಟ್ ಮಾಡಿದಾದ್ಮೇಲೆ ಲೆಸ್ ಫಿಕ್ಸ್ಡ್ ಕಾಸ್ಟ್ ಅನ್ನ ನೀವು ಲೆಸ್ ಮಾಡಿ. ಫಿಕ್ಸ್ಡ್ ಕಾಸ್ಟ್ ಎಷ್ಟು ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ, ಕ್ವಶನ್ ನೋಡಿಲಿ, ಫಿಕ್ಸ್ಡ್ ಕಾಸ್ಟ್ ಆಫ್ ₹6 lakh. 6 lakh ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ. ಸೊ ಲೆಸ್ ಫಿಕ್ಸ್ಡ್ ಕಾಸ್ಟ್ 6 lakh ಅನ್ನ ನೀವು ಲೆಸ್ ಮಾಡಬೇಕು. ಸೊ ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, ಸೊ ಕಾಂಟ್ರಿಬ್ಯೂಷನ್ ಲೆಸ್ ಕಾಂಟ್ರಿಬ್ಯೂಷನ್ಸ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಅನ್ನ ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು EBIT ಅಂತ ಕರಿತೀವಿ. ದಟ್ ಈಸ್ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತ ಕರಿತೀವಿ. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ
15 lakh ಅಲ್ಲಿ 6 lakh ಹೋದ್ರೆ 9 lakh rupees ನಮಗೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಬರುತ್ತೆ. ದಿಸ್ ಇಸ್ EBIT. EBIT ಅಂತ ಕರಿಬೇಕು. ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತ ಕರಿತೀವಿ. ದಟ್ ಈಸ್ EBIT ಅಂದ್ರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಈ EBIT ನಲ್ಲಿ ನೀವು EBIT ಸಿಕ್ಕಾದ್ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್ ಇಂಟ್ರೆಸ್ಟ್ ಕಾಸ್ಟ್, ಇಂಟ್ರೆಸ್ಟ್ ಆನ್ ಡೆಟ್. ನೀವು ಡಿಬೆಂಚರ್ ಅಥವಾ ಡೆಟ್ ಕ್ಯಾಪಿಟಲ್ ಇಂದ ನೀವು ಸಾಲ ತಗೊಂಡ್ಬಂದಿದ್ದೀರಾ ಅಂದ್ರೆ ನೀವು ಇಂಟ್ರೆಸ್ಟ್ ಅನ್ನು ಲೆಸ್ ಮಾಡಬೇಕು. ಹಾಗಾಗಿ EBIT ಫೈಂಡ್ ಔಟ್ ಮಾಡಿದ್ಮೇಲೆ ಲೆಸ್ ಇಂಟ್ರೆಸ್ಟ್ ಆನ್ ಡೆಟ್. ಕ್ವಶನ್ ಅಲ್ಲಿ ಡೆಟ್ ಅಥವಾ ಡಿಬೆಂಚರ್ ಕೊಟ್ಟಿರ್ತಾರೆ, ಡೆಟ್ ಕ್ಯಾಪಿಟಲ್ ಕೊಟ್ಟಿರ್ತಾರೆ, ಎಷ್ಟು ಸಾಲ ತಂದಿರ್ತಾರೆ ಅದ್ರ ಮೇಲೆ ನಾವು ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಬೇಕು. ಕ್ವಶನ್ ಅಲ್ಲಿ ನೋಡಿ 10% ಡೆಟ್ ಆಫ್ rupees 30 lakh ಇದೆ, ಅಂದ್ರೆ ಡೆಟ್ 30 lakh rupees ಇದೆ, ಅದ್ರ ಮೇಲೆ 10% ಇಂಟ್ರೆಸ್ಟ್ ಅಂತೆ. ಹಾಗಾಗಿ ನಾನು ಇಂಟ್ರೆಸ್ಟ್ ಆನ್ ಡೆಟ್ ನ ಕೊಡಬೇಕು. 30 lakh ಮೇಲೆ ನಾನು 10% ಅನ್ನ ಮಾಡಬೇಕು. 10% ಅನ್ನ ಮಾಡಿದ್ರೆ ನಮ್ಗೆ 3 lakh rupees ಬರುತ್ತೆ. 3 lakh rupees ನಮಗೆ ಡೆಟ್ ಇಂಟ್ರೆಸ್ಟ್ ಸಿಗುತ್ತೆ. ಇದು ಡೆಟ್ ಕ್ಯಾಪಿಟಲ್ ಮೇಲೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ನೀವು 30 lakh ಫುಲ್ ತಗೋಬಾರ್ದು. 30 lakh ಮೇಲೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಹೇಳಿರ್ತಾರೆ ಅಷ್ಟು ಪರ್ಸೆಂಟ್ ಅನ್ನ ತಗೋಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಗೆ 3 lakh rupees ಇಂಟ್ರೆಸ್ಟ್ ಬರುತ್ತೆ. ಸೊ EBIT 9 lakh ಇದೆ. 9 lakh ಅಲ್ಲಿ ಲೆಸ್ ಇಂಟ್ರೆಸ್ಟ್ 3 lakh rupees ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ, EBIT ನಲ್ಲಿ ಲೆಸ್ ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಿದ್ರೆ ಬರ್ತಕ್ಕಂಥದ್ದು EBIT. ಎಸ್ ಬರುತ್ತೆ. 9 lakh ಅಲ್ಲಿ 3 lakh ಹೋದ್ರೆ 6 lakh ನನಗೆ EBIT ಬರುತ್ತೆ. ಇದು EBIT ಅಂತ ಕರಿತೀವಿ. EBIT ಸಿಕ್ಕಾದ್ಮೇಲೆ ನೀವೇನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಒನ್ಸ್ EBIT ಫೈಂಡ್ ಔಟ್ ಮಾಡಿದ್ಮೇಲೆ ಲೆಸ್ ಟ್ಯಾಕ್ಸ್. EBIT ಸಿಕ್ಕಾದ್ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ ಲೆಸ್ ಟ್ಯಾಕ್ಸ್ ಅನ್ನ ಲೆಸ್ ಮಾಡಬೇಕು. ಕ್ವಶನ್ ಅಲ್ಲಿ ಟ್ಯಾಕ್ಸ್ ಕೊಟ್ಟಿದ್ರೆ ಲೆಸ್ ಮಾಡಿ, ಕೊಟ್ಟಿಲ್ಲ ಅಂದ್ರೆ ಲೆಸ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ಕ್ವಶನ್ ಅಲ್ಲಿ ಟ್ಯಾಕ್ಸ್ ರೇಟ್ ಕೊಟ್ಟಿದಾರಾ? ಇಲ್ಲ, ಟ್ಯಾಕ್ಸ್ ರೇಟ್ ಕೊಟ್ಟಿಲ್ಲ. ಹಾಗಾಗಿ ಟ್ಯಾಕ್ಸ್ ಇಲ್ಲ ಅಂತ ಅರ್ಥ, ನಿಲ್ ಅಂತ ಹಾಕೊಳ್ತೀನಿ. ಲೆಸ್ ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥದ್ದೇ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ, EAT ಅಂತ ಕರಿತೀವಿ. ಎಷ್ಟು ಬರುತ್ತಪ್ಪ EAT ಅಂದ್ರೆ 6 lakh ನಮ್ಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ಇದು ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಸೊ ಇದು ಹೀಗೆ ಇರುತ್ತೆ, ಹೀಗೆ ತಗೋಬೇಕು, ಯಾವ್ದು ಆಡ್ ಮಾಡೋದಿಲ್ಲ, ಎಲ್ಲ ಲೆಸ್ ಮಾಡಬೇಕು. ಫಸ್ಟ್ ಸೇಲ್ಸ್ ತಗೊಳ್ಳಿ. ಸೇಲ್ಸ್ ಆದ್ಮೇಲೆ ಲೆಸ್ ವೇರಿಯಬಲ್ ಕಾಸ್ಟ್ ಕೊಟ್ಟಿರ್ತಾರೆ, ಲೆಸ್ ಮಾಡಿ. ಸೇಲ್ಸ್ ಅಲ್ಲಿ ವೇರಿಯಬಲ್ ಕಾಸ್ಟ್ ಅಂದ್ರೆ ಬರೋದು ಕಾಂಟ್ರಿಬ್ಯೂಷನ್. ಈ ಕಾಂಟ್ರಿಬ್ಯೂಷನ್ಸ್ ಅಲ್ಲಿ ಲೆಸ್ ಫಿಕ್ಸ್ಡ್ ಕಾಸ್ಟ್ ಅನ್ನ ಲೆಸ್ ಮಾಡಿ. ಅವಾಗ ನಿಮ್ಗೆ EBIT ಅಂತ ಕರಿತೀವಿ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಬರುತ್ತೆ. ಈ EBIT ನಲ್ಲಿ ಲೆಸ್ ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಬೇಕು. ಡೆಟ್ ಅಥವಾ ಡಿಬೆಂಚರ್ ಕ್ಯಾಪಿಟಲ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಎಷ್ಟು ಪರ್ಸೆಂಟ್ ಕೊಟ್ಟಿರ್ತಾರೆ ಅದನ್ನ ನೀವು ಲೆಸ್ ಮಾಡಬೇಕು. ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಿದ್ರೆ ನಿಮ್ಗೆ EBIT ಬರುತ್ತೆ. ಸೊ EBIT ಸಿಕ್ಕಾದ್ಮೇಲೆ, EBIT ಅಂದ್ರೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. EBIT ಸಿಕ್ಕಾದ್ಮೇಲೆ ಲೆಸ್ ಟ್ಯಾಕ್ಸ್ ಅನ್ನ ಲೆಸ್ ಮಾಡಬೇಕು. ಕ್ವಶನ್ ಅಲ್ಲಿ ಟ್ಯಾಕ್ಸ್ ಅಮೌಂಟ್ ಕೊಟ್ಟಿದ್ರೆ ಅವರೇ ಕೊಟ್ಟಿರ್ತಾರೆ, ತಗೋಬೇಕು. ಕೊಟ್ಟಿಲ್ಲ ಅಂದ್ರೆ ನಿಲ್ ಅಂತ ಅರ್ಥ. ಸೊ ಈ ಕೊಟ್ಟಿಲ್ಲ, ತಗೊಂಡಿಲ್ಲ. ಸೊ ಟ್ಯಾಕ್ಸ್ ಅನ್ನ ಲೆಸ್ ಮಾಡಿ, ನಿಲ್. ಈ ಕ್ವಶನ್ ಅಲ್ಲಿ ಟ್ಯಾಕ್ಸ್ ಇಲ್ಲ, ಹಾಗೆ ಲೆಸ್ ಮಾಡಿದ್ರೆ ನನಗೆ ಬರೋದು EAT ಸ್ಟ್ಯಾಂಡ್ ಫಾರ್ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ನೀವು ಲಿವರೇಜಸ್ ಅನ್ನ ಮಾಡಬೇಕು ಅಂದ್ರೆ ಇಲ್ಲಿವರೆಗೂ ಇನ್ಕಮ್ ಸ್ಟೇಟ್ಮೆಂಟ್ ಕಂಪಲ್ಸರಿ ಆಗಿ ಮಾಡಬೇಕು. ಈ ಲಿವರೇಜಸ್ ಅನ್ನ ನೀವು ಮಾಡಿದ್ದಾದ್ಮೇಲೆ ಈಗ ನೀವು ಆನ್ಸರ್ಸ್ ಅನ್ನ ಮಾಡಬಹುದು. ಒನ್ ಬೈ ಒನ್ ನಮ್ಗೆ ಏನ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದಾರೆ ಅದನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಂಡು ಹೋಗೋಣ. ಫಸ್ಟ್ ಒನ್ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣ. ಅದರಲ್ಲಿ ಮೊದಲನೇದು ಬಂದು ಆಪರೇಟಿಂಗ್ ಲಿವರೇಜಸ್ ಇದೆ. ಹಾಗಾಗಿ ಆಪರೇಟಿಂಗ್ ಲಿವರೇಜಸ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ ಫಾರ್ಮುಲಾ ಗೊತ್ತಿರಬೇಕು. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಮಾಡಿದ್ರೆ ನಿಮ್ಗೆ ಆಪರೇಟಿಂಗ್ ಲಿವರೇಜ್ ಸಿಗುತ್ತೆ. ಈಗ ನಮ್ಗೆ ಕಾಂಟ್ರಿಬ್ಯೂಷನ್ ಮತ್ತೆ EBIT ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಈ ಫಾರ್ಮುಲಾ ಹಾಕಿದ್ರೆ ಸಿಗುತ್ತೆ. ಬಟ್ ನಮ್ಗೆ ಕಾಂಟ್ರಿಬ್ಯೂಷನ್ ಮತ್ತೆ EBIT ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಹಾಗಾಗಿ ಏನ್ ಮಾಡಿದೀವಿ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಂಡಿದೀವಿ. ಸೊ 9 lakh ಕಾಂಟ್ರಿಬ್ಯೂಷನ್ 15 lakh ಇದೆ, EBIT 9 lakh ಸಿಕ್ಕಿದೆ. ಈ ಫಾರ್ಮುಲಾಗೆ ಅಪ್ಲೈ ಮಾಡಿ. ಸೊ 15 lakh ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ 9 lakh EBIT. 9 lakh EBIT ಇದೆ. ಸೊ ಹಾಗಾಗಿ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಮಾಡಬೇಕು. ನಮಗೆ ಕಾಂಟ್ರಿಬ್ಯೂಷನ್ ಇದೆ ಮತ್ತೆ EBIT ಇದೆ. 15 lakh ಡಿವೈಡೆಡ್ ಬೈ 9 lakh 1.666 ಬರುತ್ತೆ. ನಮಗೆ ಆಪರೇಟಿಂಗ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 15 lakh ಡಿವೈಡೆಡ್ ಬೈ 9 lakh ಮಾಡಿದ್ರೆ ನಮಗೆ ಆಪರೇಟಿಂಗ್ ಲಿವರೇಜ್ 1.6
7 ಸಿಗುತ್ತೆ. 666 ಬರುತ್ತೆ. ಮೇಕ್ ಇಟ್ ರೌಂಡ್ ಆಫ್ 67 ನಮಗೆ ಆಪರೇಟಿಂಗ್ ಲಿವರೇಜ್ ಬರುತ್ತೆ. ಇದು ಆಪರೇಟಿಂಗ್ ಲಿವರೇಜ್. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ನಿಮಗೆ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಅಮೌಂಟ್ ಇರುತ್ತೆ, EBIT ಅಮೌಂಟ್ ಇರುತ್ತೆ. ಅಪ್ಲೈ ಮಾಡಿ ಡಿವೈಡ್ ಮಾಡಿ ಆಪರೇಟಿಂಗ್ ಲಿವರೇಜ್ ಸಿಗುತ್ತೆ. ಇದು ಮೊದಲನೇದು. ದೆನ್ ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಲಿವರೇಜ್ ಕೇಳಿದರೆ. ಫಿನಾನ್ಷಿಯಲ್ ಲಿವರೇಜ್ ನೋಡಿ, ಫಿನಾನ್ಷಿಯಲ್ ಲಿವರೇಜ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಏನ್ ಫಾರ್ಮುಲಾಪ್ಪ ಅಂತ ಹೇಳಿದ್ರೆ EBIT ಡಿವೈಡೆಡ್ ಬೈ EBT. EBIT ಡಿವೈಡೆಡ್ ಬೈ EBT ಈ ಫಾರ್ಮುಲಾ ಮಾಡಿದ್ರೆ ನಿಮಗೆ ಫಿನಾನ್ಷಿಯಲ್ ಲಿವರೇಜ್ ಸಿಗುತ್ತೆ. ಸೊ EBIT ನನಗೆ ಆಲ್ರೆಡಿ ಸಿಕ್ಕಿದೆ. EBIT ಎಷ್ಟಪ್ಪ ಇದೆ ಅಂದ್ರೆ ಕ್ವಶನ್ ನಾವು ಆನ್ಸರ್ ಮಾಡ್ಬೇಕಾದ್ರೆ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ 9 lakh ಸಿಕ್ಕಿದೆ. ಸೊ 9 lakh ಡಿವೈಡೆಡ್ ಬೈ EBT ಬಂದು 6 lakh rupees ಇದೆ. 6 lakh rupees EBT ಇದೆ. ಸೊ ಅಪ್ಲೈ ಮಾಡಿ. ಸೊ 9 lakh ಡಿವೈಡೆಡ್ ಬೈ 6 lakh ಮಾಡಿದ್ರೆ ನಿಮಗೆ 1.5 ನಿಮಗೆ ಫಿನಾನ್ಷಿಯಲ್ ಲಿವರೇಜ್ ಸಿಗುತ್ತೆ. ಸೊ ಫಿನಾನ್ಷಿಯಲ್ ಲಿವರೇಜ್ ಎಷ್ಟು ಬರುತ್ತಪ್ಪ ಅಂದ್ರೆ 1.5 ನಿಮಗೆ ಫಿನಾನ್ಷಿಯಲ್ ಲಿವರೇಜ್ ಸಿಗುತ್ತೆ. ಸೊ ಯಾವಾಗ ನೀವು ಇವೆರಡು ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತೀರಾ, ಇವೆರಡು ಲಿವರೇಜಸ್ ಅನ್ನ ನೀವು ಫೈಂಡ್ ಔಟ್ ಮಾಡಿದ್ದೀರಾ ಅಂದ್ರೆ ನಿಮಗೆ ಕಂಬೈನ್ ಲಿವರೇಜ್ ಬರುತ್ತೆ ಅಂತ ಅರ್ಥ. ಸೊ ಹಾಗಾಗಿ ಮೂರನೇದು ಬಂದು ಕಂಬೈನ್ ಲಿವರೇಜ್ ಅಂತ ಕರಿತೀವಿ. ಕಂಬೈನ್ ಲಿವರೇಜ್ ಫಾರ್ಮುಲಾ ಏನಪ್ಪಾ ಅಂತ ಹೇಳಿದ್ರೆ ಆಪರೇಟಿಂಗ್ ಲಿವರೇಜ್ ಇಂಟು ಫಿನಾನ್ಷಿಯಲ್ ಲಿವರೇಜ್. ಆಪರೇಟಿಂಗ್ ಲಿವರೇಜ್ ಇಂಟು ಫಿನಾನ್ಷಿಯಲ್ ಲಿವರೇಜ್ ಮಾಡಿದ್ರೆ ನಿಮಗೆ ಕಂಬೈನ್ ಲಿವರೇಜ್ ಬರುತ್ತೆ. ಸೊ ಹಾಗಾಗಿ ಆಪರೇಟಿಂಗ್ ಲಿವರೇಜ್ ಎಷ್ಟು ಬಂದಿದೆಯಪ್ಪ ಅಂದ್ರೆ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ. ಆಪರೇಟಿಂಗ್ ಲಿವರೇಜ್ ಒಂದು 1.67 ಇದೆ. ಸೊ ಹಾಗಾಗಿ 1.67 ಇಂಟು ಫಿನಾನ್ಷಿಯಲ್ ಲಿವರೇಜ್ ಬಂದು 1.5 ಇದೆ. ಅಪ್ಲೈ ಮಾಡಿ 1.5 ಇದೆ. ಸೊ ಸಿಂಪ್ಲಿಫೈ ಮಾಡಿದ್ರೆ ಸೊ 1.5 ಇಂಟು 1.67 ಮಾಡಿದ್ರೆ ನಿಮಗೆ 2.55 ಸಿಗುತ್ತೆ. ಸೊ ಈ ಕಂಬೈನ್ ಲಿವರೇಜ್ ಈಕ್ವಲ್ಸ್ ಕಂಬೈನ್ ಲಿವರೇಜ್. ಸೊ ಈ ಕಂಬೈನ್ ಲಿವರೇಜ್ ಎಷ್ಟು ಬರುತ್ತಪ್ಪ ಅಂದ್ರೆ 2.50 ನಮಗೆ ಕಂಬೈನ್ ಲಿವರೇಜ್ ಸಿಗುತ್ತೆ. ಇದು ಮೂರು ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡ್ಲಿಕ್ಕೆ ಇರ್ತಕ್ಕಂಥ ರೀತಿ. ಈ ತರ ನೀವು ಆನ್ಸರ್ಸ್ ಅನ್ನ ಮಾಡ್ಬೇಕಾಗುತ್ತೆ. ಕ್ವಶನ್ ಅಲ್ಲಿ ಮೂರು ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳೋದು. ಫಸ್ಟ್ ನೀವು ಇನ್ಕಮ್ ಸ್ಟೇಟ್ಮೆಂಟ್ ಮಾಡ್ಕೊಳ್ಳಿ, ಆಮೇಲೆ ನೀವು ಇನ್ಕಮ್ ಸ್ಟೇಟ್ಮೆಂಟ್ ಮಾಡಿದಾದ್ಮೇಲೆ ನಿಮ್ಗೆ ಆನ್ಸರ್ಸ್ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಈ ತರ ನೀವು ಆನ್ಸರ್ಸ್ ಅನ್ನ ಮಾಡ್ಬೇಕಾಗುತ್ತೆ. ಇದು ನಿಮ್ಮ ಸೆಕ್ಷನ್ ಬಿ ನಲ್ಲಿ ಕಂಪಲ್ಸರಿ ಇದೇ ತರನೇ ಇರ್ತವೆ ಕ್ವಶನ್. ನಿಮ್ಗೆ ಈಸಿಯಾಗಿ 4 ಮಾರ್ಕ್ಸ್ ಸಿಗುತ್ತೆ. ಸೊ ಮುಂದಿನ ವಿಡಿಯೋಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋನು ನಾನು ನಿಮಗೆ ತಿಳಿಸ್ತೀನಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ ಅಂತ ಪ್ರತಿಯೊಂದು ವಿಡಿಯೋದಲ್ಲೂ. ಸೊ ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.